ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಸದ್ಗುರು ಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಷ್ಟೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ರಾಜನೇ ಏವತೆ ಭೀನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೆಯೇ ಹಿಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟ ದೇವತಾ ಕುಲದೇವತಾ ಭೂಲೀಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಧಾರಾಕಾಶ ರೂಪಿಣಿ ಅನ್ನುವಂತಹ ಒಂದು ನಾಮವನ್ನು ಹೇಳ್ತಾ ಇದ್ವಿ. ಧಾರಾ ಅಂತಂತಂದ್ರೆ ಸಣ್ಣದಾಗಿರ್ತಕ್ಕಂತಹ, ಚಿಕ್ಕದಾಗಿರ್ತಕ್ಕಂತಹ ಅಥವಾ ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಅಂಗ. ಅಂತಹ ಆ ಒಂದು ಹೃದಯಾಕಾಶದಲ್ಲಿ ಆಕೆ ನೆಲೆಸಿದಾಳೆ ಅನ್ನೋ ಮಾತನ್ನು ಹೇಳಿ ನಾವು ಧಾರಾಕಾಶ ರೂಪಿಣಿ ಅನ್ನೋ ಮಾತನ್ನು ಹೇಳಿದ್ವಿ. ಇವತ್ತಿನ ನಾಮ ಪ್ರತಿಪನ್ಮುಖ್ಯ ರಾಕ ಅಂತ ತಿಥಿಮಂಡಲ ಪೂಜಿತ. ಇದು ಒಂದೇ ನಾಮ ನೋಡಿ. ಪ್ರತಿಪತ್ ಅಂತಂದಾಗ ಪಾಡ್ಯಮಿ ತಿಥಿ, ಆಮೇಲೆ ಮುಖ್ಯ ಅಂತಂದಾಗ ಪ್ರಧಾನ ಅಂತ ಅಲ್ಲ. ಇಲ್ಲಿ ತಗೋಬೇಕಾಗಿರ್ತಕ್ಕಂಥ ಅರ್ಥ ಏನಂತಂದ್ರೆ ಮೊದಲಾಗಿರ್ತಕ್ಕಂತಹ ಇತ್ಯಾದಿ. ಆಮೇಲೆ ರಾಖ ಅಂತಂತಂದ್ರೆ ಪೂರ್ಣಮಿ ದಿವಸ. ಹಾಗಾಗಿ ಪ್ರತಿಪನ್ಮುಖ್ಯ ರಾಖ ಅಂತ ಅಂದಾಗ ಪ್ರತಿಪತ್ತಿನಿಂದ ಆರಂಭಗೊಂಡು ಪೌರ್ಣಮಿ ತಿಥಿಯವರೆಗೂ ಕೂಡ ಹೇಳ್ತಕ್ಕಂತಹ ಆ ತಿಥಿ ಮಂಡಲಗಳಲ್ಲಿ ಇರ್ತಕ್ಕಂತಹ ಆ ದೇವತೆಗಳಿಂದ ಪೂಜಿಸಲ್ಪಡ್ತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ಪ್ರತಿಪನ್ಮುಖ್ಯ ರಾಕ ಅಂತ ಅಲ್ಲಿಂದ ಪಾಡ್ಯಮಿಯಿಂದ ಪೌರ್ಣಮಿವರೆಗೂ ಇರ್ತಕ್ಕಂತಹ ದೇವತೆಗಳಿಂದ ಪೂಜಿಸಲ್ಪಡ್ತವಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಇನ್ನೊಂದು ಅರ್ಥ ಏನು ಅಂತಂದ್ರೆ, ನಾವೀಗಾಗಲೇ ಹಿಂದೆ ಆರಂಭದಲ್ಲಿ ಹೇಳಿದ್ವಿ. ಏನ್ ಹೇಳಿದ್ವಿ ಅಂತಂದ್ರೆ ತಿಥಿ ದೇವತೆಗಳು ಅಂತ ಹೇಳಿ. ಇಲ್ಲಿ ಪಾಡ್ಯಮಿಯಿಂದ ಪೌರ್ಣಮಿವರೆಗೂ ಕೂಡ ನಾವು ತಿಥಿ ದೇವತೆಗಳಿದ್ದಾರೆ ಅಂತ. ಶ್ರೀಚಕ್ರದಲ್ಲಿ ಆ ತ್ರಿಕೋಣದಲ್ಲಿ 3 ಭಾಗಗಳಿದೆ. ಆ 3 ಭಾಗಗಳಲ್ಲಿ 5 ಜನ ತಿಥಿ ದೇವತೆಗಳು ಅನ್ನೋ ಮಾತನ್ನ ನಾವು ಆರಂಭದಲ್ಲಿ ಹೇಳಿದ್ದುಂಟು. ಹಾಗಾಗಿ ಆ ತಿಥಿ ದೇವತೆಗಳಿಂದ ಪೂಜಿಸಲ್ಪಡ್ತಕ್ಕಂಥವಳು ಯಾರು ಈ ತಿಥಿ ದೇವತೆಗಳು ಅಂದ್ರೆ ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಬೇರುಂಡ, ವಕ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲಪತಾಕ, ವಿಜಯ, ಸರ್ವಮಂಗಳ, ಜ್ವಾಲಾಮಾಲಿನಿ ಮತ್ತೆ ಚಿತ್ರ. ಈ 15 ತಿಥಿ ದೇವತೆಗಳಿಂದ ಆ ಜಗನ್ಮಾತೆ ಆರಾಧಿಸಲ್ಪಡ್ತಾಳೆ. ಇದು ಶುಕ್ಲ ಪಕ್ಷದಿಂದ ಆರಂಭಗೊಂಡಿರ್ತಕ್ಕಂಥದ್ದು. ಅಂದ್ರೆ ಕಾಮೇಶ್ವರಿ ಇಂದ ಚಿತ್ರವರೆಗೂ ಕೂಡ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥದ್ದು. ಕೃಷ್ಣ ಪಕ್ಷಕ್ಕೆ ಇಲ್ಲಿಂದ ರಿವರ್ಸ್. ಚಿತ್ರ, ಜ್ವಾಲಾಮಾಲಿನಿ, ಸರ್ವಮಂಗಳ, ವಿಜಯ, ನೀಲಪತಾಕ, ನಿತ್ಯ, ಕುಲಸುಂದರಿಗೆ ಹಿಂದಕ್ಕೆ ಹೇಳ್ತಕ್ಕಂಥದ್ದು. ಹಾಗಾಗಿ ಈ ಇಷ್ಟು ದೇವತೆಗಳಿಂದ ಆ ಜಗನ್ಮಾತೆ ಪೂಜಿಸಲ್ಪಡ್ತಾ ಇರತಕ್ಕಂಥದ್ದು ಅನ್ನೋ ಮಾತನ್ನ. ಆಮೇಲೆ ಪಾಡ್ಯಮಿಯಿಂದ ಪೌರ್ಣಮಿವರೆಗೂ ಕೂಡ ಅಲ್ಲಿ
ತಿಥಿ ಮಂಡಲ ದೇವತೆಗಳನ್ನ ಹೇಳಿದಾರಂತೆ. ನಾವು ಬರೀ ಆ ದೇವಿಗಳನ್ನ ಹೇಳ್ತಾ ಬಂದಿದ್ವಿ, 15 ದೇವತೆಗಳನ್ನ. ಆದ್ರೆ ಇಲ್ಲಿ ದೇವತೆಗಳು ಯಾರು? ಯಾಕೆಂದ್ರೆ 16 ದೇವಿಯರು ಹೇಳಿದ್ವಿ. ದೇವತೆಗಳು ಯಾರು ಅಂದ್ರೆ ಪಾಡ್ಯಮಿ ತಿಥಿಗೆ ಅಗ್ನಿ ಅಂತೆ. ನಾವು ತಿಳ್ಕೊಬೇಕು. ಯಾಕಂದ್ರೆ ಹಲವಾರು ಸತಿ ನಾವು ಸುಮ್ಮನೆ ಅನ್ಕೋತೀವಿ, ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ ಅಂತ ಹೇಳಿ ನಾವು ನಿತ್ಯ ಹೇಳ್ಕೊತೀವಿ. ಆದ್ರೆ ಆಯಾಯ ದಿವಸಗಳಲ್ಲಿ, ಉದಾಹರಣೆಗೆ ಪಾಡ್ಯಮಿ ತಿಥಿ ಇದ್ರೆ ಆ ದಿವಸಗಳಲ್ಲಿ ಆ ದೇವಿಯನ್ನ, ಉದಾಹರಣೆಗೆ ಪಾಡ್ಯಮಿ ಅಂದಾಗ ಕಾಮೇಶ್ವರಿಯನ್ನ ನೆನೆಸ್ಕೋಬೇಕು. ಆಮೇಲೆ ಅಲ್ಲಿ ದೇವ ಯಾರು ಅಂದ್ರೆ ಅಗ್ನಿ, ಇವರನ್ನ ನೆನೆಸ್ಕೋಬೇಕು. ಹಾಗಾಗಿ ಈಗ ನಾವು ಶಬ್ದಗಳನ್ನು ಹಿಡಿದು ನಿತ್ಯ ಸಂಕಲ್ಪ ಮಾಡುವಾಗ ಶುಭೆ ಶೋಭನೆ ಮುಹೂರ್ತೆ ಅಧ್ಯ ಬ್ರಹ್ಮಣ ದ್ವಿತೀಯ ಪ್ರಾರ್ಥನೆ ಅಂತ ಹೇಳುವಾಗ ಪ್ರತಿ ನಿತ್ಯ ಕೂಡ ಪೂಜೆ ಮಾಡುವಾಗ ಆ ಸಂಕಲ್ಪವನ್ನು ಹೇಳ್ತೇವೆ. ಆ ಸಂಕಲ್ಪವನ್ನು ಹೇಳುವಾಗ ಇಂಥ ಮಾಸ, ಇಂಥ ತಿಥಿ, ಇಂಥ ವಾರ ಅಂತ ಹೇಗೆ ಹೇಳ್ತೀವೋ ಹಾಗೆ ಆ ದಿವಸಗಳಲ್ಲಿ ನಾವು ಜ್ಞಾಪಿಸ್ಕೊಂಡಾಗ ಆ ದೇವಿಯರು ಕೂಡ ಅದರಲ್ಲಿ ಚೆನ್ನಾಗಿ ಶಕ್ತಿಯನ್ನು ಪ್ರತಿಪಾದಿಸ್ತಾ ಹಾಗೆ ಪ್ರತಿಭೆಯನ್ನು ಕೊಡ್ತಾರೆ ಅಂತ ಹೇಳಿ. ಹಾಗಾಗಿ ಪಾಡ್ಯಮಿ ತಿಥಿಗೆ ದೇವ ಯಾರು ಅಂತಂದ್ರೆ ಅಗ್ನಿ. ಆಮೇಲೆ ದ್ವಿತೀಯ, 2ನೇ ದಿವಸಕ್ಕೆ ಯಾರು? ಅಶ್ವಿನಿ ದೇವತೆಗಳು. 3ನೇದು ಅಂದ್ರೆ ತೃತೀಯಾಗೆ ಉಮಾ, ಚತುರ್ಥಿಗೆ ವಿಘ್ನೇಶ್ವರ, ಪಂಚಮಿಗೆ ನಾಗ, ಷಷ್ಠಿಗೆ ಗುಹ, ಸಪ್ತಮಿಗೆ ಆದಿತ್ಯ, ಆಮೇಲೆ ಅಷ್ಟಮಿಗೆ ಮಾತೃಕ, ನವಮಿಗೆ ದುರ್ಗ, ದಶಮಿಗೆ ಚತುರ್ದಿಕ್, ಏಕಾದಶಿಗೆ ಕುಬೇರ, ದ್ವಾದಶಿಗೆ ವಿಷ್ಣು, ತ್ರಯೋದಶಿಗೆ ಯಮ, ಚತುರ್ದಶಿಗೆ ಹರ, 15ನೇದು ಅಂದ್ರೆ ಪಂಚದಶಿ. ಹಾಗಾಗಿ ಅದು ಚಂದ್ರ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಹಾಗಾಗಿ ಈ ಎಲ್ಲರಿಂದಲೂ ಕೂಡ ನಾವು ಹೇಳಿದ್ವಿ ಕಾಮೇಶ್ವರಿ, ಭಗವಾನ್ ನಿತ್ಯ, ನೀಲಪತಾಗೆ ಇವರಿಂದ, ಹಾಗೆ ಅಗ್ನಿ, ಅಶ್ವಿನಿ ದೇವತೆಗಳು, ಉಮಾ, ವಿಘ್ನೇಶ್ವರ, ನಾಗ, ಅಗ್ರ, ಹೀಗೆ ಎಲ್ಲರಿಂದಲೂ ಕೂಡ ಆ ದೇವಿ ಪೂಜಿಸಲ್ಪಡೋದ್ರಿಂದ ಪ್ರತಿಪನ್ಮುಖ್ಯ ರಾಕಾಂತ ತಿಥಿ ಮಂಡಲ ಪೂಜಿತ ಅಂತ. ಹಾಗಾಗಿ ಆ ದೇವತೆಗಳಿಂದ ಅವರು ಪೂಜಿಸಲ್ಪಡ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಕಲಾತ್ಮಿಕ. ಜಗನ್ಮಾತೆ ಬಗ್ಗೆ ನಾವು ಹಲವಾರು ಸತಿ ಹೇಳಿದೀವಿ. ಕಲೆಗಳಿಗೆ ಅವಳೇ ದೇವತೆ. ಪ್ರತಿ ಕಲೆಗಳಿಗೂ ನಾವು 64 ಕಲೆಗಳು, 64 ವಿದ್ಯೆಗಳು, ಹೀಗೆ ಹಿಂದೆ ನಾವು ಒಂದು ಹಲವಾರು ಎಪಿಸೋಡ್ಗಳ ಹಿಂದೆ ನಾವು ಹೇಳಿದ್ದುಂಟು. ಹಾಗಾಗಿ 64 ಕಲೆಗಳು ಯಾವುದು, 64 ವಿದ್ಯೆಗಳು ಯಾವುದು, ಇತ್ಯಾದಿ ಇತ್ಯಾದಿಗಳು. ಹಾಗಾಗಿ ಕಲೆಗಳ ರೂಪದಲ್ಲಿ, ಆ ರೂಪದಲ್ಲೇ ಇರ್ತಕ್ಕಂತಹ ಆ ಒಂದು ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಈ ಕಲೆಗಳು ಅಂತಂದಾಗ ಇದೊಂದು ಶಾಸ್ತ್ರ ಶಬ್ದ ಅಂತ ಕೂಡ ಇದನ್ನು ಹೇಳ್ತಾರೆ. ಮುಖ್ಯವಾಗಿ 3 ಕಲೆಗಳನ್ನ ಇಲ್ಲಿ ತಗೊಂತಾ ಇದ್ದಾರಂತೆ. ಯಾವ್ಯಾವುದು ಅಂದ್ರೆ ಒಂದು ಅಗ್ನಿ ಕಲೆ, ಇನ್ನೊಂದು ಸೂರ್ಯ ಕಲೆ, ಇನ್ನೊಂದು ಚಂದ್ರಕಲೆ. ಈ 3 ಕೂಡ ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀವಿ. ಹಾಗಾಗಿ ಅಗ್ನಿಕಲೆ, ಸೂರ್ಯಕಲೆ ಮತ್ತು ಚಂದ್ರಕಲೆ. ನೋಡಿ, ಅವಸ್ಥೆಗಳು ಯಾವುದು? 4: ಜಾಗ್ರತ್, ಸ್ವಪ್ನ, ಸುಷುಪ್ತಿ ಮತ್ತೆ ಅವಸ್ಥಾ. ಜಾಗೃತ್ ಅವಸ್ಥೆಗಳಿಗೆ ಯಾವ ಕಲೆಗಳೆಲ್ಲ ರೂಪದಲ್ಲಿ ಇರ್ತಾಳೆ ಅಂತಂದ್ರೆ ಉತ್ಪತ್ತಿ, ಜಾಗರ, ಬೋಧ, ವ್ಯಾವೃತ್ತಿ ಅನ್ನುವಂತಹ ರೂಪದಲ್ಲಿ ಆ ಜಗನ್ಮಾತೆ ಇರ್ತಾಳಂತೆ. ಆಮೇಲೆ ಸ್ವಪ್ನಾವಸ್ಥೆಯಲ್ಲಿ ಯಾವ ರೂಪದಲ್ಲಿ ಇರ್ತಾಳೆ ಅಂತಂತಂದ್ರೆ ಅಭಿಲಾಷ, ಭ್ರಮ, ಚಿಂತ, ವಿಷಯವಾಚ್ಯ ಅನ್ನುವಂತಹ ರೂಪದಲ್ಲಿ, ಅಂದ್ರೆ ಆ ಕಲೆಗಳ ರೂಪದಲ್ಲಿ ಜಗನ್ಮಾತೆ ಇರ್ತಾಳಂತೆ. ಸುಷುಪ್ತಿಯಲ್ಲಿ ಮರಣ, ವಿಸ್ಮೃತಿ, ಮೂರ್ಛ, ನಿದ್ರಾ ಅನ್ನುವಂತಹ 4 ರೂಪದಲ್ಲಿ ಆ ಕಲೆಗಳ ರೂಪದಲ್ಲಿ ಅವಳು ಇರ್ತಾಳೆ. ಕಡೆಗೆ ಜಾಗ್ರ, ಸ್ವಪ್ನ, ಸುಷುಪ್ತಿ. ತುರಿಯ ಕಲೆಗಳು ಯಾವುದು? ವೈರಾಗ್ಯ, ಮೋಕ್ಷೇಚ್ಛ, ಮನಃಶುದ್ಧಿ, ಸದಸದ್ವಸ್ತು ವಿಚಕ್ಷಣ ಅನ್ನುವಂಥ ಇದರಲ್ಲಿ ಅವಳು ಇರ್ತಾಳೆ ಅಂತ ಹೇಳಿ. ಹಾಗಾಗಿ ಯಾವ ಯಾವ ಅವಸ್ಥೆಯಲ್ಲಿ, ಆಯಾಯ ಅವಸ್ಥೆಗಳಲ್ಲಿ ಆ ದೇವಿ ಆಯಾಯ ರೂಪದಲ್ಲಿ ಅವಳು ಇರ್ತಾಳೆ ಅನ್ನೋ ಮಾತನ್ನು ಹೇಳ್ತಾ ಸರ್ವ ಕಲಾತ್ಮಿಕ ಆಗಿರೋದ್ರಿಂದ ಆಕೆ ಕಲಾತ್ಮಿಕ ಅನ್ನೋ ಮಾತನ್ನ. ಮುಂದಿನ ನಾಮ ಕಲಾನಾಥ. ನೋಡಿ, ಎಲ್ಲ ಕಲೆಗಳು ಕೂಡ ಅವಳೇ ಆ ರೂಪನೇ ಆಗಿರೋದ್ರಿಂದ, ಅದಕ್ಕೆಲ್ಲ ಸಂಬಂಧಪಟ್ಟಂತಹ ದೇವಿ ದೇವತೆಗಳು ಇರೋದ್ರಿಂದ ಆ ಎಲ್ಲ ಕಲೆಗಳ ಅಧಿದೇವತೆಗಳು, ಪ್ರತ್ಯಧಿದೇವತೆಗಳು, ಪ್ರಧಾನ ದೇವತೆಗಳು ಅಂತ ಏನಿದ್ದಾರೆ
ಆ ಎಲ್ಲ ಕಲೆಗಳ ದೇವತೆಗಳಿಗೆ ಅವಳು ಒಡತಿಯಾಗಿದ್ದಾಳೆ. ಅಂದ್ರೆ ಎಲ್ಲ ಕಲೆಗಳಿಗೂ ಕೂಡ ಆ ಜಗನ್ಮಾತೆ ಒಡತಿ, ಲೀಡರ್, ಮಹಾರಾಜ್ಞಿ. ಹಾಗಾಗಿ ಅಂತಹ ಕಲೆಗಳ ರಾಣಿ ಆಗಿರೋದ್ರಿಂದ, ಮಹಾರಾಜ್ಞಿ ಆಗಿರೋದ್ರಿಂದ ಆಕೆ ಕಲಾನಾಥ ಅಂತ ಕರೀತಾರೆ. ಇನ್ನೊಂದು ಅರ್ಥ ಏನು ಹೇಳ್ತಾರೆ ಅಂತಂದ್ರೆ ಚಂದ್ರಕಲಾ ಅಂತ ಕೂಡ ಹೇಳ್ತಾರೆ. ನಾವೀಗಾಗಲೇ ಹೇಳಿದ್ವಿ, ಏನು ಸಹಸ್ರಾರದಲ್ಲಿ ಇರ್ತಕ್ಕಂತಹ ಚಂದ್ರಕಲಾ ರೂಪದಲ್ಲ ಉಳಿದಾಳೆ ಅನ್ನೋ ಮಾತನ್ನ. ನಾವು ಸೂರ್ಯ ಚಂದ್ರ ಅಂತ ನೋಡ್ತೀವಲ್ಲ, ಅದಲ್ಲ, ಅದು ಚಂದ್ರಕಲಾ ರೂಪದಲ್ಲಿದ್ದಾಳೆ ಅಂತ ನಾವಲ್ಲಿ ಹೇಳಿದ್ವಿ. ಹಾಗಾಗಿ ಆ ಷೋಡಶ ಕಲೆಗಳಲ್ಲಿ ಸಹಸ್ರಾರ ಕಮಲದಲ್ಲಿ ಆಕೆ ಪ್ರಕಾಶಿಸ್ತಿರ್ತಕ್ಕಂತಹ ಆ ಅಮೃತ ಬಿಂದು ಏನಿದೆ ಅಂದ್ರೆ ಅದೇ ಬಿಂದು ಚಕ್ರ ಆ ರೂಪದಲ್ಲಿರೋದ್ರಿಂದ ಎಲ್ಲ ಕಲೆಗಳಿಗೂ ಕೂಡ ಅಥವಾ ಎಲ್ಲ ಚಕ್ರಗಳಿಗೂ ಕೂಡ ಆಕೆ ಏನು ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿ ಇರೋದ್ರಿಂದ, ಬಿಂದು ಸ್ಥಾನದಲ್ಲಿ ಇರೋದ್ರಿಂದ ಇದನ್ನ ಶ್ರೀಚಕ್ರಕ್ಕೆ ಹೋಲಿಸ್ತಾ ಇದ್ದಾರೆ. ಇರೋದ್ರಿಂದ ಆಕೆ ಕಲಾನಾಥ. ಮುಂದಿನ ನಾಮ ಕಾವ್ಯಾಲಾಪ ವಿನೋದಿನಿ. ಕೆಲವು ಕಡೆ ಕಾವ್ಯಾಲಾಪ ಮೋದಿನಿ ಅಂತ ಹೇಳಿದ್ದಾರೆ. ಮೋದಿನಿ, ವಿನೋದಿನಿ ಎರಡಕ್ಕೂ ಕೂಡ ಅರ್ಥ ಏನಂತ ದೊಡ್ಡ ಅರ್ಥಗಳ ಭೇದಗಳು ಏನು ಇಲ್ಲ. ಎರಡೂ ಕೂಡ ವಿನೋದಿನಿ, ಮೋದಿನಿ ಎಲ್ಲವೂ ಕೂಡ ಅರ್ಥ ಏನು ಕೊಡುತ್ತೆ ಅಂದ್ರೆ ಆನಂದವನ್ನು ಕೊಡ್ತಕ್ಕಂಥದ್ದು, ಆನಂದ, ಸಂತೋಷ, ನೆಮ್ಮದಿ, ತೃಪ್ತಿಯನ್ನು ಕೊಡ್ತಕ್ಕಂಥದ್ದು ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲಿ ಕಾವ್ಯ ಆಲಾಪಗಳನ್ನು ಕೇಳ್ತಾ ಆನಂದಿಸ್ತಿರ್ತಾಳೆ ಜಗನ್ಮಾತೆ ಅನ್ನೋ ಮಾತನ್ನಲ್ಲಿ ಹೇಳ್ತಾರೆ. ಕಾವ್ಯಾಲಾಪ ವಿನೋದಿನಿ. ಈಗ ಸಂಗೀತ ಕಚೇರಿಗಳು ನಡೀತಿರುತ್ತೆ, ಅಥವಾ ಕಾವ್ಯಗಳ ಒಂದು ಸಮ್ಮೇಳನ ನಡೀತಿದೆ, ಅಥವಾ ಕಾವ್ಯವನ್ನ ಯಾರು ಹೇಳ್ತಾ ಇದ್ದಾರೆ ಅನ್ನುವಾಗ ಅವ್ರು ಹೇಳ್ತಿರ್ತಕ್ಕಂಥ ಧಾಟಿ, ಆ ಕಾವ್ಯದಲ್ಲಿರ್ತಕ್ಕಂತಹ ಆ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂತಹ ಆ ಕಾವ್ಯಗಳು, ಅದನ್ನ ಏನು ಪ್ರೆಸೆಂಟ್ ಮಾಡ್ತಿರ್ತಕ್ಕಂಥದ್ದು, ಪ್ರಸ್ತುತಪಡಿಸ್ತಿರ್ತಕ್ಕಂತಹ ಆ ರೀತಿ, ಇವೆಲ್ಲವೂ ಕೂಡ ಅತ್ಯಂತ ಚೆನ್ನಾಗಿರುತ್ತೆ. ಹಾಗಾಗಿ ಅಂತಹ ಕಾವ್ಯಗಳನ್ನ, ಆಲಾಪಗಳನ್ನ, ಈಗ ಕರ್ನಾಟಕ ಸಂಗೀತ ಇರ್ಬೋದು, ಹಿಂದೂಸ್ತಾನಿ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಆ ಆಲಾಪನೆಗಳು ಕೇಳಿದಾಗ ಏನಾಗುತ್ತೆ, ಮನಸ್ಸಿಗೆ ಎಲ್ಲೋ ಒಳ್ಳೆಯ ನೆಮ್ಮದಿ. ಹಾಗಾಗಿ ನಾವೀಗಾಗಲೇ ಹಲವಾರು ಸರಿ ಆ ಸಂಗೀತ ಕಾರ್ಯಕ್ರಮಗಳನ್ನ ಕೇಳಿದಾಗ ಆ ಒಂದು ಶಬ್ದಗಳು, ಬರ್ತಕ್ಕಂತಹ ಆ ಒಂದು ವೈಬ್ರೇಷನ್ ಏನಿದೆ ಅದನ್ನ ಕೇಳಿ ನಮಗೆ ಮನಸ್ಸಿಗೆ ತುಂಬಾ ಆನಂದವಾಗುತ್ತೆ. ಹಾಗಾಗಿ ಇಂತಹ ಕಾವ್ಯ ಆಲಾಪಗಳನ್ನ ಅವಳು ಆನಂದಿಸ್ತಿದ್ದಾಳೆ ಅಂತ. ಮುಖ್ಯವಾಗಿ ನಾವೇನ್ ತಿಳ್ಕೋಬೇಕು ಅಂತಂದ್ರೆ, ರಸಜ್ಞನಾದವನಿಗೆ ಆ ಒಂದು ರಸವನ್ನ ಗ್ರಹಿಸಿ ಆನಂದಿಸುವಂತಹ ಶಕ್ತಿ ಯಾವಾಗ ಬರುತ್ತೆ ಅಂತ, ಯಾರಿಗೆ ಬರುತ್ತೆ ಅಂತಂದ್ರೆ ದೈವಿ ಗುಣ ಇದ್ದವನಿಗೆ ಮಾತ್ರ ಬರುತ್ತಂತ. ಇಲ್ಲಾಂದ್ರೆ ಏನಾರಾಗ ಹೇಳ್ಕೊತಿದ್ದಾನೆ, ಅನ್ಕೊಂಡಿದ್ದಾನೆ ಅಂತ ಅವ್ನು ಬೇಜಾರ್ಕೊಂಡು ಹೋಗ್ತಿರ್ತಾನೆ. ಅವ್ನಿಗೆ ಆ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಅವ್ನಿಗೆ ಆ ಒಂದು ಅಟ್ರಾಕ್ಷನ್ ಇಲ್ಲ. ಅವನಿಗೆ ಆ ದೈವಿ ಗುಣಗಳಿದ್ರೆ ಆ ಒಂದು ರಾಗವನ್ನ, ಅಲ್ಲಿರ್ತಕ್ಕಂಥ ದೈವತ್ವವನ್ನ ಕಾಣ್ತಕ್ಕಂಥದ್ದು. ಉದಾಹರಣೆಗೆ ಪುರಂದರದಾಸರಿರ್ಬೋದು, ತ್ಯಾಗರಾಜರಿರ್ಬೋದು, ಮುತ್ತಸ್ವಾಮಿ ದೀಕ್ಷಿತರಿರ್ಬೋದು, ಹೀಗೆ ಹಲವಾರು ಜನ ಈ ಒಂದು ಸಂಗೀತದ ಒಂದು ಇದರಿಂದನೇ ದೈವತ್ವವನ್ನು ಕಂಡಂಥವ್ರು, ಆ ದೇವರನ್ನ ನೋಡಿದಂತಹ ಮಹಾನುಭಾವರುಗಳು, ಅವರಿಗೆ ಆ ಒಲಿದಂತಹ ಆ ಶಕ್ತಿ. ಆಮೇಲೆ ಹಾಗಾಗಿ ಅನೇಕ ಜನ ಇಂತಹ ಅದ್ಭುತವಾಗಿರ್ತಕ್ಕಂತಹ ಕಲೆ, ಆ ಕಲೆಗಳನ್ನ ಇದನ್ನ ಅವಳು ಬಹಳ ಇಷ್ಟಪಡ್ತಾಳೆ, ಅದನ್ನ ಕೇಳಿ ಆನಂದ ಪಡ್ತಾಳೆ ಅನ್ನೋ ಮಾತನ್ನ. ಹಾಗಾಗಿ ಇಂತಹ ಕಾವ್ಯಗಳು, ಇದರಿಂದ ಈ ವೇದಗಳು ಕೂಡ ಹೌದು. ಈಗ ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಹೇಳಿ ಈ ದೇವಸ್ಥಾನಗಳಲ್ಲಿ ಅಥವಾ ಪೂಜಾ ಸಂದರ್ಭಗಳಲ್ಲಿ ಏನಾಗುತ್ತೆ, ಪೂಜೆಗಳೆಲ್ಲ ಆದ್ಮೇಲೆ ಅಷ್ಟಾವಧಾನ ಸೇವೆ ಅಂತ ಮಾಡ್ತೀವಿ. ಅಷ್ಟಾವಧಾನ ಸೇವೆ ಅಂತ ಮಾಡಿದಾಗ ಅಲ್ಲಿ ಒಂದು ಹೇಳ್ತೀವಿ. ಅವಾಗ ಇಂತಹ ದೇವರಿಗೆ ಉದ್ದೇಶಿಸಿ ಋಗ್ವೇದ ಅವಧಾರೆಯ ಅಂದಾಗ ಅವರು ಋಗ್ವೇದವನ್ನು ಹೇಳ್ತಾರೆ. ಆ ಋಗ್ವೇದಕ್ಕೆ ಬೇಕಾಗಿರ್ತಕ್ಕಂಥ ಋಗ್ವೇದದಲ್ಲಿ ಇರ್ತಕ್ಕಂಥ ಮಂತ್ರಗಳನ್ನ, ವೇದ ಮಂತ್ರವನ್ನ ಬಹಳ ಅದ್ಭುತವಾಗಿ ಪ್ರಸ್ತುತಪಡಿಸ್ತಕ್ಕಂಥದ್ದು. ಯಜುರ್ವೇದ ಅವಧಾರ್ಯ ಅಂತಂದಾಗ ಯಜುರ್ವೇದವನ್ನು ಪ್ರಸ್ತುತಪಡಿಸ್ತಕ್ಕಂಥದ್ದು. ಸಾಮವೇದ ಅವಧಾರ್ಯ ಅಂದಾಗ ಸಾಮವೇದ, ಅಥರ್ವಣ ವೇದ ಅವಧಾರ್ಯ ಅಂದಾಗ ಅಥರ್ವಣ ವೇದ. ಇದು 4 ವೇದಗಳು. ಇದ್ರ ಜೊತೆಯಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಉಪನಿಷತ್ತು, ಪುರಾಣ, ಸಂಗೀತ ಇತ್ಯಾದಿ
ಪಂಚಾಂಗ ಶ್ರವಣಮವಧಾರ್ಯ, ಆಯ್ತಾ, ಸಂಗೀತ ಅವಧಾರ್ಯ, ಪುರಾಣ ಅವಧಾರ್ಯ, ಹೀಗೆ ಈ ಆ ಒಂದು ವಿಧಾನವನ್ನ ಹೇಳ್ತಾರೆ. ಅಷ್ಟಾವಧಾನ ಸೇವೆ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನ ಹೇಳಿದಾಗ ಇಂಥದ್ದನ್ನೆಲ್ಲ ಆ ದೇವಿಗೆ ಅರ್ಪಣೆ ಮಾಡಿದಾಗ ಅದ್ಭುತವಾಗಿ ಆ ಜಗನ್ಮಾತೆ ಸಂತೋಷ ಪಡ್ತಾಳಂತೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಅಥವಾ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಈ ಅಷ್ಟಾವಧಾನ ಸೇವೆ ಮಾಡೋದು ಉಂಟು. ನೀವು ಸಾಧ್ಯವಾದಾಗ ನೀವುಗಳು ಕೂಡ ಕೇಳಿರಬಹುದು. ಅತ್ಯಂತ ಅದ್ಭುತವಾಗಿರುತ್ತೆ. ಆಗ ಅಲ್ಲಿದ್ದಂಥ ಪುರೋಹಿತರು ಶಾಸ್ತ್ರಿಗಳು ಹೇಳ್ತಾರೆ, ಸಂಗೀತ ಅವಧಾರ್ಯ ಅಂದಾಗ ಅತ್ಯಂತ ಬಹಳ ಸುಶ್ರಾವ್ಯವಾಗಿ ಹಾಡತಕ್ಕಂಥ ಅನೇಕ ಮಂದಿ ಗಾಯಕರು ಗಾಯಕಿಯರಿದ್ದಾರೆ. ಆ ಒಂದು ಸಂಗೀತದ ಒಂದು ಅರ್ಪಣೆಯನ್ನ ಆ ದೇವಿಗೆ ಅರ್ಪಣೆ ಮಾಡ್ತಾರೆ. ಆಗ ಅತ್ಯಂತ ಸಂತೋಷವಾಗುತ್ತೆ, ಅವಳ ಅನುಗ್ರಹ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾವ್ಯಗಳನ್ನ, ಆಲಾಪಗಳನ್ನ ಆಕೆ ಆನಂದಿಸ್ತಾಳೆ ಕೇಳಿ. ಅಂತಹ ಆಲಾಪಗಳನ್ನ ಅವಳಿಗೆ ಅರ್ಪಣೆ ಮಾಡಿದಾಗ ಅವಳು ಎಲ್ರಿಗೂ ಕೂಡ ಅನುಗ್ರಹ ಮಾಡ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಜಗನ್ಮಾತೆ ಕಾವ್ಯಾಲಾಪ ವಿನೋದಿನಿ. ಮುಂದಿನ ನಾಮ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ. ಬಹಳ ಅದ್ಭುತವಾಗಿರ್ತಕ್ಕಂಥ ನಾಮ ನೋಡಿ. ಚಾಮರಗಳನ್ನು ಹಿಡ್ಕೊಂಡು, ರಮಾ ಅಂತಂತಂದ್ರೆ ಲಕ್ಷ್ಮಿ, ವಾಣಿ ಅಂತಂತಂದ್ರೆ ವಾಗ್ದೇವಿ ಆಗಿರ್ತಕ್ಕಂತಹ ಆ ಜಗನ್ಮಾತೆ ಸರಸ್ವತಿ, ಇವರಿಬ್ಬರು ಕೂಡ ಇದು ಎಡಗಡೆ ಬಲಗಡೆ ನಿಂತು ಆ ದೇವಿಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಒಂದು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಜಗನ್ಮಾತೆಗೆ ಈ ಕಡೆ ಲಕ್ಷ್ಮಿ, ಈ ಕಡೆ ಸರಸ್ವತಿ ಸೇವೆ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅವರಿಬ್ರು ಅವಳಿಗಿಂತ ಕಡಿಮೆನಾ ಅಂತ? ಅದು ಹಾಗಲ್ಲ. ಜಗನ್ಮಾತೆಯ ಆ ರೂಪಗಳೇ ಅವೆರಡೂ ಕೂಡ ಇಲ್ಲಿ ಭೇದ ಭಾವ ಅಂತಕ್ಕಂಥದ್ದಿಲ್ಲ. ಕೆಲವು ಸರ್ತಿ ಯಾವುದೋ ಒಂದು ಯಾವ ದೇವತೆಗೆ ನಾವು ಪ್ರಾಧಾನ್ಯವನ್ನ ಕೊಟ್ಟಿರ್ತೀವೋ ಆಗ ಆ ಇನ್ನು ಎರಡು ದೇವಿಯ ರೂಪಗಳು ಆ ಕಡೆ ಈ ಕಡೆ ಇರುತ್ತೆ. ಈಗ ಇಲ್ಲಿ ಹೇಳ್ದಂಗೆನೆ ನಾವು ದುರ್ಗಾ ಅಥವಾ ಲಲಿತಾ ತ್ರಿಪುರ ಸುಂದರಿಯನ್ನ ತಗೊಂಡಾಗ ಲಕ್ಷ್ಮಿ ಸರಸ್ವತಿ ಅಕ್ಕಪಕ್ಕ ಇದ್ದಾರೆ. ಆದ್ರೆ ಈಗ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿದಾಗ ಈ ಕಡೆ ಗೌರಿ ಮತ್ತೆ ಈ ಕಡೆ ಸರಸ್ವತಿ ಇರ್ತಾರೆ. ಯಾವಾಗ ಶಾರದಮ್ಮನ ನಾವು ತಗೊಂತೀವೋ, ವಾಗ್ದೇವಿಯನ್ನ ನಾವು ಪ್ರಧಾನವಾಗಿ ತಗೊಂಡಾಗ ಈ ಕಡೆ ಗೌರಿ ಅಥವಾ ಪಾರ್ವತಿ ಅಥವಾ ದುರ್ಗಿ ಅಥವಾ ಸರಸ್ವತಿ, ಈ ಕಡೆ ಲಕ್ಷ್ಮಿ ಇರ್ತಾರೆ. ಹಾಗಾಗಿ ಈ ಮೂರರಲ್ಲೂ ಕೂಡ ಯಾವುದೇ ಭೇದವನ್ನ ನೋಡ್ತಕ್ಕಂಥದ್ದಲ್ಲ, ಅಥವಾ ಇವ್ರು ಜಾಸ್ತಿ ಇವ್ರು ಕಡಿಮೆ ಅನ್ನುವಂತ ಯಾವ ಭಾವವನ್ನು ಕೂಡ ಇಲ್ಲಿ ನಾವು ತಗೊಳ್ಳುವಂತಹ ಇದು ಅವಶ್ಯಕತೆ ಇಲ್ಲ. ಎಲ್ಲ ಶಕ್ತಿಗಳು ಒಂದೇ. ಆ ರೂಪ ಯಾತಕ್ಕೋಸ್ಕರವಾಗಿ ಈ ರೀತಿಯಾಗಿ ಅವ್ರು ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾಕೆ ಈ ತರ ಹೇಳಿದ್ದಾರೆ ಅಂತ ಅಂದಾಗ ಇದರಲ್ಲಿ ಬಹಳ ಮುಖ್ಯವಾಗಿ 3 ಬೀಜಾಕ್ಷರಗಳನ್ನ ಸೇರಿಸಿದ್ದಾರೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇದ್ರ ವಿಶೇಷತೆ. ಅದಕ್ಕೆ ವಾಗ್ದೇವಿಗಳು ಬಹಳ ಚೆನ್ನಾಗಿ ಇದನ್ನ ಹೇಳಿದ್ದಾರೆ ಅನ್ನೋದಕ್ಕೆ ಲಲಿತಾ ಸಹಸ್ರನಾಮ ಅಂದ್ರೆ ಅಷ್ಟು ಸುಲಭ ಅಲ್ಲ ಅನ್ನೋದು ಯಾಕೆ ಹೇಳೋದು ಅಂದ್ರೆ ಇದಕ್ಕೋಸ್ಕರನೇ. ವಾಗ್ದೇವಿಗಳು ಪ್ರತಿಯೊಂದು ನಾಮದಲ್ಲೂ ಕೂಡ ಬೀಜಾಕ್ಷರಗಳನ್ನ ಸೇರಿಸಿದ್ದಾರೆ. ವಿಶೇಷವಾಗಿ ನಾವು ಇದ್ರ ಬಗ್ಗೆ ಹೇಳ್ತಿರೋದ್ರಿಂದ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಅಂದ್ರೆ ಸವ್ಯ ಅಂತಂದ್ರೆ ಎಡಗಡೆ, ದಕ್ಷಿಣ ಅಂತಂದ್ರೆ ಬಲಗಡೆ. ಸವ್ಯ ಅಂತಂದ್ರೆ ಎಡಗಡೆ, ದಕ್ಷಿಣ ಅಂತಕ್ಕಂದ್ರೆ ಬಲಗಡೆ. ನಾವು ನೋಡಿರ್ಬೋದು ಲಲಿತಾ ತ್ರಿಪುರ ಸುಂದರಿ ಫೋಟೋನಲ್ಲಿ ಈ ಕಡೆ ಲಕ್ಷ್ಮಿ, ಈ ಕಡೆ ಸರಸ್ವತಿ ಇರ್ತಾರೆ. ಹಾಗಾಗಿ ಅದರ ಅರ್ಥ ಏನು ಅಂತಂದ್ರೆ ಸರಸ್ವತಿಯನ್ನ ನಾವು ತಗೊಂಡಾಗ, ದಕ್ಷಿಣ ಭಾಗದಿಂದ ತಗೊಂಡಾಗ ಸರಸ್ವತಿ ಅಂದಾಗ ಅವಳ ಒಂದು ಬೀಜಾಕ್ಷರ ಯಾವುದು? ಐಂ. ಜಗನ್ಮಾತೆಯ ಬೀಜಾಕ್ಷರ ಏನು? ಹ್ರೀಂ. ಆಮೇಲೆ ಲಕ್ಷ್ಮಿಯ ಬೀಜಾಕ್ಷರ ಏನು? ಶ್ರೀಂ ಅಲ್ವೇ? ಹಾಗಾಗಿ ಐಂ ಹ್ರೀಂ ಶ್ರೀಂ ಅಂತ ಬರೋದಕ್ಕೋಸ್ಕರ. ಹಾಗಾಗಿ ಐಂ ಹ್ರೀಂ ಶ್ರೀಂ ಅಂದಾಗ ಸರಸ್ವತಿ, ಜಗನ್ಮಾತೆ ಮತ್ತೆ ಲಕ್ಷ್ಮಿ. ಹಾಗಾಗಿ ಆ ಇಬ್ಬರು ಲಕ್ಷ್ಮಿ ಮತ್ತೆ ಸರಸ್ವತಿಯರು ಆ ಜಗನ್ಮಾತೆಯನ್ನ ಅಕ್ಕಪಕ್ಕ ನಿಂತು ಅವಳಿಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ದೊಡ್ಡದಾಗಿರ್ತಕ್ಕಂತಹ ಭಾವನೆಯಿಂದ ಇದನ್ನ ಹೇಳಿದ್ದಾರೆ. ಹಾಗಾಗಿ ಈ ನಾಮ ಅತ್ಯಂತ ಅದ್ಭುತವಾಗಿದೆ. ಹಾಗಾಗಿ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಅನ್ನೋ ಮಾತನ್ನ. ಮುಂದಿನ ನಾಮ ಆದಿಶಕ್ತಿ. ನೋಡಿ, ಆದಿ ಅಂದ್ರೇನು? ಮೊದಲು. ಹಾಗಾಗಿ
ಈ ಸೃಷ್ಟಿಯ ಎಲ್ಲಕ್ಕಿಂತನೂ ಮುಂಚಿತವಾಗಿ ಇದ್ದಂತಹ ಶಕ್ತಿ ಯಾವುದು ಅಂದ್ರೆ ಜಗನ್ಮಾತೆ. ಈ ಸೃಷ್ಟಿ ಶುರುವಾಗೋದು ಶುರುವಾಗಿ ಅದೆಲ್ಲ ಆಗಿ ಕಡೆಯಲ್ಲಿ ಪ್ರಳಯ ಆಗುತ್ತೆ. ಆಮೇಲೆ ಕೂಡ ಉಳಿತಕ್ಕಂತಹ ಶಕ್ತಿ ಅವಳು. ಹಾಗಾಗಿ ಯಾವಾಗಲೂ ಕೂಡ ಅವಳು ಶಾಶ್ವತವಾಗಿ ಇರ್ತಕ್ಕಂತಹ ಪರಿಪಾಲನೆ ಮಾಡತಕ್ಕಂತಹ ಶಕ್ತಿ ಅವಳು. ಹಾಗಿದ್ರಿಂದ ಆದಿಶಕ್ತಿ. ಹಾಗಾಗಿ ಈಗ ಮೊದಲು ಇರ್ತಕ್ಕಂತಹ ಆದಿಶಕ್ತಿನೇ ಇಡೀ ಪ್ರಪಂಚಕ್ಕೆ, ಅದು ಲೋಕಕ್ಕೆಲ್ಲವೂ ಕೂಡ ಹರಡಿರ್ತಕ್ಕಂತಹ, ವಿಶ್ವವೆಲ್ಲ ವ್ಯಾಪಿಸಿರ್ತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಅವಳು ಆದಿಶಕ್ತಿ. ಆಮೇಲೆ ಸರ್ವಂ ಶಕ್ತಿಮಯಂ ಜಗತ್ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಅಮೇಯ. ಪ್ರಪಂಚದಲ್ಲಿ ಈ ಇರ್ತಕ್ಕಂಥ ಪ್ರತಿ ಒಂದನ್ನು ಕೂಡ ಮೆಷರ್ಮೆಂಟ್ ಮಾಡ್ಬೋದು. ಉಪಾಧಿಗಳೆಲ್ಲವೂ ಕೂಡ ಮೆಷರಬಲ್ ಅಂದ್ರೆ ಅಳಿತಕ್ಕಂತಹ, ನಮ್ಮ ಕಣ್ಮುಂದೆ ಕಾಣ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಯಾವ್ದಾರು ಒಂದು ರೀತಿಯಲ್ಲಿ ಅಳಿಬೋದು. ಅದ್ರ ತೂಕ ಇರ್ಬೋದು, ಅದ್ರ ಆಕಾರ ಇರ್ಬೋದು, ಅದರ ವಿನ್ಯಾಸ ಇರ್ಬೋದು, ಅದರ ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಯಾವುದೇ ಇದ್ರೂ ಕೂಡ ಅದನ್ನ ಅಳಿತಕ್ಕಂತಹದ್ದು ಸಾಧ್ಯ ಇದೆ. ಯಾವ್ದಾದ್ರು ಒಂದು ಮಾರ್ಗದಲ್ಲಿ ಅದನ್ನ ಅಳಿಬೋದು. ಆದರೆ ಇಲ್ಲಿ ಮೇಯ ಅಂತ ಅಂದಾಗ ಯಾವುದೇ ಪದಾರ್ಥವನ್ನ ಅಳಿಯೋದಿಕ್ಕೆ ಸಾಧ್ಯವಿದೆಯೋ ಅವೆಲ್ಲವೂ ಕೂಡ ಮೇಯ ಅಂತ ಕರೀತಾರೆ. ಹಾಗಾಗಿ ಅದು ಮೇಯವಾಗಿಲ್ಲದೆ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಅಮೇಯ. ಅಮೇಯ ಅಂತಂದ್ರೆ ಯಾವ ಕಾರಣಕ್ಕೂ ಕೂಡ ಅದನ್ನ ಅಳೆಯೋದಿಕ್ಕೆ ಸಾಧ್ಯವೇ ಇಲ್ಲದೆ ಇರ್ತಕ್ಕಂಥದ್ದು ಅಮೇಯ. ಜಗನ್ಮಾತೆ ಯಾವುದೇ ಕಾರಣಕ್ಕೂ ಕೂಡ, ಯಾಕಂದ್ರೆ ಯಾವ ಮೆಷರ್ಮೆಂಟ್ಗೂ ಸಿಗದೆ ಇರೋದ್ರಿಂದ, ಅವಳೇ ಎಲ್ಲವೂ ಆಗಿರೋದ್ರಿಂದ, ಅತ್ಯಂತ ಶಕ್ತಿ ಇರೋದ್ರಿಂದ, ಅವಳು ಯಾವುದೇ ಮೆಷರ್ಮೆಂಟ್ಗೂ ಸಿಗದೆ ಇರೋದ್ರಿಂದ ಅವಳು ಅಮೇಯ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಈಗ ಬಹಳ ಮುಖ್ಯವಾಗಿ ಯಾವುದು ಅಮೇಯ, ಯಾವ ಯಾವ ಕ್ವಾಲಿಟೀಸ್ ಇದ್ರೆ ಅದು ಅಮೇಯ ಅಂತ ಹೇಳ್ತಾ ಇದ್ದಾರೆ ನೋಡಿ. ಬಹಳ ಚೆನ್ನಾಗಿದೆ. ಇದನ್ನು ಕೇಳಿದಾಗ ಓದ್ತಂಗ ನನಗೆ ಹೆಂಗ ಅನ್ನಿಸ್ತು ಅಂತಾರೆ, ಏನಪ್ಪ ಇಷ್ಟು ಅದ್ಭುತ ಅಂತ. ನಾನು ನಿಮಗೂ ಕೂಡ ಇದನ್ನ ಹೇಳೋದಕ್ಕೆ ನಾನು ಬಹಳ ಸಂತೋಷದಿಂದ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಯಾವುದು ಮೆಷರ್ಮೆಂಟ್ಗೆ ನಿಲುಕದೇ ಇರ್ತಕ್ಕಂಥದ್ದು ಅಂದ್ರೆ ಯಾವುದು ನಿತ್ಯವೋ. ಜಗನ್ಮಾತೆ ನಿತ್ಯಳು ಅಂತ ನಾವು ಹೇಳಿದ್ವಿ ಅಲ್ವಾ. ನಿತ್ಯವೋ, ಸತ್ಯವೋ, ಜಗನ್ಮಾತೆ ಸತ್ಯ. ಹಾಗಾಗಿ ಯಾವುದು ಜ್ಞಾನವೋ, ಜಗನ್ಮಾತೆ ಜ್ಞಾನ ರೂಪಿಣಿ ಅಂತ ಕೂಡ ನಾವು ಹೇಳಿದ್ವಿ. ಅನಂತವೋ, ಜಗನ್ಮಾತೆ ಅನಂತ. ಆಮೇಲೆ ಅಪರಿಚ್ಛಿನ್ನವೋ, ಆನಂದವೋ. ನೋಡಿ, ಅವಳಿಗಿಂತ ಆನಂದ ನಾವು ಹಿಂದೆ ಹೇಳಿದೆ. ಯಾವ್ಯಾವ ರೀತಿ ಆನಂದ, ಮನುಷ್ಯ ಆನಂದ, ದೇವಾನಂದ, ಇಂದ್ರ ಆನಂದ, ಬ್ರಹ್ಮಾನಂದ ಇತ್ಯಾದಿ ಆನಂದಗಳೆಲ್ಲವೂ ಸೇರಿಸಿ ಒಂದು ಆನಂದ ಮಾಡಿದ್ರೆ ಅವಳಿಗಿರ್ತಕ್ಕಂಥ ಆನಂದ, ಆನಂದದ ಮುಂದೆ ಈ ಎಲ್ಲವೂ ಕಲಿಸಿ ಒಂದು ಆನಂದ ಅಂತ ಅದೆಲ್ಲೋ ಒಂದು ಲೆಕ್ಕಕ್ಕೆ ಸಿಗದೆ ಇರೋಷ್ಟು ಅಂತ ಅದನ್ನ ಹೇಳಿದ್ವಿ ನಾವು, ಜ್ಞಾಪಕ ಇದೆಯಾ? ಹಾಗಾಗಿ ಆನಂದ. ಅಪೌರುಷೇಯ. ಅಪೌರುಷೇಯ ಅಂತಂದ್ರೆ ಮಾನವನಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥದ್ದು, ಮಾನವನಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥದ್ದು, ಮಾನವನಿಂದ ಆಗಿರ್ತಕ್ಕಂಥದ್ದು ಅಂಥದ್ದು ಯಾವುದೂ ಅಲ್ಲ. ಹಾಗಾಗಿ ಸಿದ್ಧವಾಗಿರುವ ವಸ್ತು, ರೆಡಿ ಇರ್ತಕ್ಕಂಥದ್ದು, ಯಾವುದೇ ಇದರಿಂದ ಇದು ಮಾಡಿರತಕ್ಕಂಥದ್ದಲ್ಲ. ಸ್ವತಂತ್ರವೋ, ಯಾರ ಒಂದು ಮುಲಾಜಿಗೂ ಅಥವಾ ಯಾರ ಒಂದು ಹಿಡಿತದಲ್ಲೂ ಇಲ್ಲದೇ ಇರ್ತಕ್ಕಂಥದ್ದು ಸ್ವತಂತ್ರ. ಸ್ವತಂತ್ರ ಸರ್ವಸಂತ್ರೇಶಿ ದಕ್ಷಿಣ ಮೂರ್ತಿ ರೂಪಿಣಿ ಅಂತ ನಾವು ಹೇಳಿದ್ವಿ, ಮುಂದಕ್ಕೆ ಬರುತ್ತೆ. ಹಾಗಾಗಿ ಸ್ವತಂತ್ರವು, ಸ್ವತಃ ಪ್ರಮಾಣವೋ. ನಾವು ಇನ್ನೊಂದಕ್ಕೆ ಯಾವುದಕ್ಕೂ ಒಂದು ಪ್ರಮಾಣದ ಬಗ್ಗೆ ಹೇಳಿದ್ವಿ. ಅದಕ್ಕೆ ಯಾವ್ದಾದ್ರು ಏನು ಇದಕ್ಕೆ ಪ್ರಮಾಣ ಅಂದ್ರೆ ಅದಕ್ಕೊಂದು ಮೆಷರ್ಮೆಂಟ್ ಇಟ್ಕೊಂಡು ಅದಕ್ಕೊಂದು ಪ್ರಮಾಣ ಹೇಳಿದ್ವಿ. ಹಾಗಾಗಿ ಯಾವುದೇ ಒಂದು ಪ್ರಮಾಣವು ಇಲ್ಲದೆ ಇರ್ತಕ್ಕಂಥ ಅವಳೇ ಪ್ರಮಾಣ, ಅವಳೇ ಫಸ್ಟ್. ಅದನ್ನ ಇಟ್ಕೊಂಡೆ ನಾವು ಬೇರೆ ಮೆಷರ್ಮೆಂಟ್. ಹಾಗಾಗಿ ಯಾವುದು ಪ್ರಮಾಣವು, ಸ್ವತಃ ಪ್ರಮಾಣವು. ಆಮೇಲೆ ಇನ್ನೊಂದು ಮಹೋತ್ತಮರ್ಥವೋ ಅಂತ, ಅತ್ಯಂತ ಶ್ರೇಷ್ಠವೋ ಅನ್ನೋದು. ನಿಷ್ಕ್ರಿಯವೋ, ಗೊತ್ತಾಯ್ತಾ? ಆಮೇಲೆ ಅದು ಹಾಳಾಗದೆ ಇರ್ತಕ್ಕಂಥದ್ದು ನಿಷ್ಕ್ರಿಯವೋ. ನಿರ್ಗುಣವೋ, ನಿರ್ಗುಣ, ನಿರ್ಲೇಪ, ನಿರ್ಮಲ ಅಂತ ಹೇಳಿದ್ವಿ ನಾವು. ಹಾಗಾಗಿ ಯಾವುದು ನಿರ್ಗುಣವೋ, ನಿರ್ಮಲವೋ, ನಾವು ನಿರ್ಮಲ ಬಗ್ಗೆ ಬಹಳ ಹೇಳಿದ್ವಿ. ಹಾಗಾಗಿ ನಿಷ್ಕಳವೋ, ನಿಶ್ಚಲವೋ, ಶುದ್ಧವೋ, ಅನಂತವೋ.
ಅಜರವೋ, ಅಚ್ಯುತವೋ, ಅಚ್ಯುತ ಅಂದ್ರೆ ನಾಶ ಆಗೋದು, ಅಚ್ಯುತ ಅಂದ್ರೆ ನಾಶನೇ ಆಗದೆ ಇರ್ತಕ್ಕಂಥದ್ದು, ಅಮರವೋ ಸಾವೇ ಇಲ್ಲದೆ ಇರ್ತಕ್ಕಂಥದ್ದು. ನೋಡಿ, ಇದಿಷ್ಟೂ ಕೂಡ ಅದರ ಅರ್ಥವನ್ನ ನಾವು ಒಳಗಡೆ ಹೋಗಿ ನೋಡಿದಾಗ ಯಾವುದೂ ಕೂಡ ಏನು ಮಿಗಿಲೇ ಇಲ್ಲ, ಇದು ಬಿಟ್ಟರೆ ಬೇರೆ ಇಲ್ಲ. ಹಾಗಾಗಿ ಇದಿಷ್ಟೂ ಕೂಡ ಆ ಜಗನ್ಮಾತೆಯ ಒಂದು ಕ್ವಾಲಿಟೀಸ್. ಹಾಗಾದಾಗ ಜಗನ್ಮಾತೆ ಅಮೇಯ ಅಂತ ಮಾತನ್ನು ಹೇಳ್ತಾರೆ. ಇಲ್ಲಿ ಪರತತ್ವ ಅನ್ನುವಂತಹ ಮಾತು ಅವಗಾಹನೆಗೆ ಬರಲಿಲ್ವೇ ಅಂತ ಅಂದಾಗ ಅದೇ ಅಮೇಯ. ಆ ಅಮೇಯ ಅಂತಕ್ಕಂಥದ್ದು ಯಾವುದು ಅಂದ್ರೆ ಅದೇ ಆತ್ಮ. ಮುಂದಿನ ನಾಮ ಆತ್ಮ. ನಾವು ಹಿಂದೆ ಒಂದು 2-3 ನಾಮದ ಹಿಂದೆ ಹೇಳಿದ್ವಿ. ಆತ್ಮ ಅಂತಂದ್ರೆ ಏನು ಅನ್ನೋ ವಿಚಾರವನ್ನ ನಾವು 1-2 ನಾಮದ ಹಿಂದೆ ಹೇಳಿದ್ವಿ. ಏನದು ಅಂದ್ರೆ ನಾನು ಅಂತಕ್ಕಂತಹ ಯಾವುದಿದೆಯೋ ಆ ಚೈತನ್ಯ ಏನಿದೆಯೋ, ಅಂದ್ರೆ ನಾನು ಅನ್ನೋದಕ್ಕೆ ಯಾವ ಚೈತನ್ಯ ಆಧಾರನೋ, ನಾನು ಅನ್ನೋದಕ್ಕೆ ಯಾವ ಚೈತನ್ಯ ಆಧಾರನೋ ಅದೇ ಆತ್ಮ ಅಂತ ಹೇಳಿ. ಹಾಗಾಗಿ ನಾನು ಅನ್ನೋ ಅಮೇಯ ಅಂತಂದಾಗ ಅಹಂ ಬ್ರಹ್ಮಾಸ್ಮಿ ಅನ್ನೋ ಸ್ಥಿತಿಗೆ ಅದು ಹೊರಟೋಗ್ಬಿಡುತ್ತೆ. ನಾವು ಇದನ್ನು ಹೇಳಿದ್ವಿ. ಆಮೇಲೆ ನೋಡಿ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಾ ಆಂ ಆದಿಂಚ ಮಧ್ಯಂಚ ಭೂತಾನಾಂ ಅಂತ ಏವಚ ಅನ್ನೋ ಮಾತನ್ನ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಲಲಿತಾ ಸಹಸ್ರನಾಮವನ್ನು ಹೇಳುವಾಗ ಭಗವದ್ಗೀತಾ ವಾಕ್ಯಗಳನ್ನು ಹೇಳ್ತಾ ಇರ್ತೀವಿ, ಭಗವದ್ಗೀತೆಯನ್ನು ಹೇಳುವಾಗ ಲಲಿತಾ ಸಹಸ್ರನಾಮದಲ್ಲಿ ಇರ್ತಕ್ಕಂಥದ್ದು ಸಾಮ್ಯ ನೋಡಿ, ಎರಡೂ ಕೂಡ ಒಂದೇ. ಅಲ್ಲಿ ಹೇಳ್ತಕ್ಕಂಥದ್ದು, ಇಲ್ಲಿ ಹೇಳ್ತಕ್ಕಂಥದ್ದು. ಹಾಗಾಗಿ ಗೀತೆಯನ್ನು ಓದಿದ್ರೆ ಲಲಿತಾ ಸಹಸ್ರನಾಮದ ಅರ್ಥವಾಗುತ್ತೆ, ಲಲಿತಾ ಸಹಸ್ರನಾಮದ ಅರ್ಥವನ್ನು ತಿಳ್ಕೊಂಡಾಗ ಗೀತೆ ಚೆನ್ನಾಗಿ ಅರ್ಥವಾಗುತ್ತೆ. ಹಾಗಾಗಿ ನಮ್ಮ ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದೇ ಒಂದು ಗ್ರಂಥವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಎಲ್ಲ ಗ್ರಂಥಗಳು ಕೂಡ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂಥದ್ದನ್ನು ನಮಗೆ ಕರುಣಿಸಿರ್ತಕ್ಕಂತಹ ಆ ಋಷಿಗಳ ಹೃದಯ ಎಂಥದ್ದು ಅಂದ್ರೆ ಏಕಹೃದಯ ಅನ್ನೋ ಮಾತನ್ನ ಇಲ್ಲಿ. ಮುಂದಿನ ನಾಮ ಪರಮ. ಪರಮ ಅಂದ್ರೇನು? ಉತ್ಕೃಷ್ಟವಾಗಿರ್ತಕ್ಕಂಥವಳು ಜಗನ್ಮಾತೆ, ಉತ್ಕೃಷ್ಟಳು ಅಂತ. ಎಲ್ಲಕ್ಕಿಂತಲೂ ಅವಳು ಉತ್ಕೃಷ್ಟಳು. ಇಲ್ಲಿ ಪರಮ ಅಂದ್ರೆ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ ಉಪಾಧಿಗಳಿಗೆ ಅತೀತವಾದದ್ದೇ ಪರಮ. ನಾವು ಉಪಾಧಿಗಳ ಬಗ್ಗೆ ಬೇಕಾದಷ್ಟು ಹೇಳಿ, ನಮ್ಮನ್ನು ಸೇರಿಸಿ ಸುತ್ತಮುತ್ತ ಅಂತಕ್ಕಂಥ ಪ್ರಪಂಚ ಏನಿದೆ ಎಲ್ಲವೂ ಕೂಡ ಉಪಾಧಿ. ಅದಕ್ಕೆ ಎಂಡ್ ಅನ್ನೋದಿದೆ, ಹುಟ್ಟು ಅನ್ನೋದಿದೆ, ಜೀವ ಅನ್ನೋದಿದೆ, ಒಂದು ದಿವಸ ಇರುತ್ತೆ ಹೋಗುತ್ತೆ. ಹಾಗಾಗಿ ಅಂತಹ ಅತೀತ ಉಪಾಧಿಗಳಿಗೆ ಅತೀತವಾಗಿರ್ತಕ್ಕಂಥದ್ದು ಅದನ್ನ ಪರಮ ಅಂತ ಕರೀತಾರೆ. ನಾವು ಮಂತ್ರಗಳು ಹೇಳುವಾಗ ಹೇಳ್ತೀವಿ ತದ್ವಿಷ್ಣು ಪರಮಂ ಪದಂ ಅಂತ ಹೇಳ್ತೀವಿ. ಇನ್ನೊಂದು ಕಡೆ ಏನ್ ಹೇಳ್ತೀವಿ? ಬ್ರಹ್ಮ ವಿದಾ ಆಪ್ನೋತಿ ಪರಂ ಅಂತ. ಇನ್ನೊಂದು ಕಡೆ ಹೇಳ್ತೀವಿ ಪರಮೇ ವ್ಯೋವನ್. ನೋಡಿ, ಇಲ್ಲೂ ಕೂಡ ತದ್ವಿಷ್ಣು ಪರಮಂ ಪದಂ ಪರಮ ಅಂತ ಅಲ್ಲಿ ಬರುತ್ತೆ. ಬ್ರಹ್ಮ ವಿದಾ ಆಪ್ನೋತಿ ಪರಂ ಅಂತ ಅಲ್ಲೂ ಪರಂ ಬರುತ್ತೆ. ಇಲ್ಲಿ ಪರಮೇ ವ್ಯೋಮನ್ನ ಅಂದಾಗ ಅಲ್ಲೂ ಕೂಡ ಪರಂ. ಹಾಗಾಗಿ ಈ ಒಂದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗದ್ದು ಏನು ಅಂತಂದ್ರೆ ಪರಸ್ಯ ಬ್ರಹ್ಮಣೋ ರೂಪಂ ಪುರುಷ ಪ್ರಥಮಂ ದ್ವಿಜ ವ್ಯಕ್ತಾವ್ಯಕ್ತೇ ತಥೈವಾನ್ಯೇ ರೂಪೇ ಕಾಲಸ್ತಥಾ ಪರಂ ಅಂತ ಕರೀತಾರೆ. ಇಲ್ಲಿ 4 ಮುಖ್ಯವಾಗಿರ್ತಕ್ಕಂಥದ್ದಕ್ಕಿಂತಲೂ ಮೀರ್ತಕ್ಕಂಥದ್ದು ಯಾವ್ಯಾವುದು ಅಂದ್ರೆ ಪುರುಷ. ಪುರುಷ ಅಂದ್ರೆ ಬರೀ ಗಂಡಸು ಅಂತ ತಗೋಬಾರ್ದು. ಹಾಗಾಗಿ ಪುರುಷ, ಅವ್ಯಕ್ತ ಮೊದಲು ಕಾಣಿಸ್ತೇ ಇರ್ತಕ್ಕಂಥದ್ದು, ಆಮೇಲೆ ವ್ಯಕ್ತ, ಆಮೇಲೆ ಕಾಲ. ಇದಿಷ್ಟಕ್ಕೂ ಕೂಡ ಅಂದ್ರೆ ಪುರುಷ, ಅವ್ಯಕ್ತ, ವ್ಯಕ್ತ, ಕಾಲ. ಹುಟ್ಟೋದಕ್ಕೆ ಮುಂಚೆ ಅವನು ಒಂದು ಶರೀರದ ಒಂದು ಅಂಗ ಅಥವಾ ಒಂದು ಶರೀರ ಅಥವಾ ಒಂದು ಜೀವ, ಅವ್ಯಕ್ತ ಕಾಣಿಸ್ತೇ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಆಮೇಲೆ ಹುಟ್ಟದ ಮೇಲೆ ಕಾಣಿಸ್ಕೊಳ್ತಕ್ಕಂಥದ್ದು, ಆಮೇಲೆ ಒಂದು ಪೀರಿಯಡ್ ಕಾಲ. ಇದಿಷ್ಟು ಕೂಡ ಆ 4ಕ್ಕಿಂತಲೂ ಕೂಡ ಅವಳು ಮಿಗಿಲಾಗಿದ್ದಾಳೆ. ಈ 4 ಅವಳಿಗೆ ಸಂಬಂಧನೇ ಪಡೋದಿಲ್ಲ. ಯಾಕಂದ್ರೆ ಅವಳು ಅದಕ್ಕಿಂತ ಮೀರಿರೋದ್ರಿಂದ ಅವಳು ಮುಖ್ಯವಾಗಿ ಅವಳು ಎಲ್ಲದಕ್ಕಿಂತಲೂ ಮೀರಿದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ
ಪಾವನಾಕೃತಿ. ನೋಡಿ, ಜಗನ್ಮಾತೆಯ ಆಕಾರಗಳು, ಆಕೃತಿ ಅಂತಂದಾಗ ಇದು ಈ ಜಗನ್ಮಾತೆಗೆ ಆಕೃತಿ ಇಲ್ಲ, ಆದರೂ ಕೂಡ ನಮಗೋಸ್ಕರವಾಗಿ ಆ ಜಗನ್ಮಾತೆ ಧರಿಸಿರ್ತಕ್ಕಂತಹ ಅವತರಿಸಿರ್ತಕ್ಕಂತಹ ರೂಪವನ್ನು ತಗೊಂಡಾಗ ಆ ಜಗನ್ಮಾತೆಯ ನಾಮ ಯಾವ್ಯಾವುದು ಪಾವನ ಅಂತಂದರೆ ಬಹಳ ಪವಿತ್ರ ಅನ್ನೋದನ್ನ ತಗೊಂಡಾಗ ಜಗನ್ಮಾತೆಯ ನಾಮ, ಶರೀರ, ಯಂತ್ರ, ಮಂತ್ರ, ಆ ದೇವಿಯ ಚರಿತ್ರೆ, ಜ್ಞಾನ ಇವೆಲ್ಲವೂ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಈ ಪಾವನವಾಗಿರ್ತಕ್ಕಂತಹ ಆ ಶರೀರ ಆಕಾರ ಏನಿದೆ ಅವೆಲ್ಲವೂ ಕೂಡ ಅತ್ಯಂತ ಉತ್ಕೃಷ್ಟ ಅನ್ನೋ ಮಾತನ್ನ ಹೇಳ್ತಾರೆ. ಈ ಪಾವನಾಕೃತಿ ಅನ್ನೋದನ್ನ ಇನ್ನೂ ಅನೇಕ ವಿಚಾರವನ್ನ ನಾವು ಹೇಳಬೇಕಾಗಿರೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ಭಾಗದಲ್ಲೂ ಕೂಡ ಈ ಪಾವನಾಕೃತಿಯಿಂದ ನಾವು ತಗೊಳ್ಳೋಣ. ಎಲ್ರಿಗೂ ಕೂಡ ಶುಭವಾಗ್ಲಿ, ಜಗನ್ಮಾತೆ ಅನುಗ್ರಹ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.